ಓಂ ಶ್ರೀ ಗುರುಭ್ಯೋ ನಮಃ. ಶಿವಂ ಗುರುಜಿಯವರ ಪಾದಗಳಿಗೆ ನಮಸ್ಕರಿಸುತ್ತಾ ಈ ದಿನ ನಾನು ಜಾತಕ ವಿಶ್ಲೇಷಣೆ ಮಾಡುತ್ತಿದ್ದೇನೆ. ಜಾತಕ ನೋಡೋಣ. ಇದೊಂದು ಪುರುಷ ಜಾತಕ. ಈ ಜಾತಕರಿಗೆ ಕುಜನಿಗೆ ಚಂದ್ರ ಸಂಯೋಗ ಇರುವುದರಿಂದ ಇವರು ಮಾನಸಿಕ ಹೋರಾಟ ಮಾಡುತ್ತಿರುತ್ತಾರೆ. ಹಾಗಾಗಿ ಇವರ ಮದುವೆ ನಿಧಾನ ಆಗುತ್ತೆ. ಯಾಕಂದ್ರೆ ಇವ್ರು ಯಾವಾಗಲೂ ಕೂಡ ತುಂಬಾ ಬ್ಯುಸಿ ಇರ್ತಾರೆ. ಮತ್ತೆ ಇವ್ರಿಗೆ ಯಾರಾದ್ರೂ ಒಂದು ಅಕಸ್ಮಾತ್ ಕೂಡ ಟಚ್ ಮಾಡಿದ್ರು ಕೂಡ ಜಗಳನೇ ಆಡಕ್ ಹೋಗ್ಬಿಡ್ತಾರೆ. ಈ ತರ ಒಂದು ಪರಿಸ್ಥಿತಿ ಇರೋದ್ರಿಂದ ಇವರು ವಿವಾಹ ನಿಧಾನವಾಗುತ್ತೆ. ಮತ್ತೆ ಇವರ ಸಮಸ್ಯೆ ಏನಿರುತ್ತೆ ಅದನ್ನ ಇವ್ರಿಗೆ ಅರ್ಥ ಮಾಡಿಸಿದೆ ಆದ್ರೆ ಇವರು ಜೀವನದಲ್ಲಿ ಚೆನ್ನಾಗಿರ್ತಾರೆ. ಮತ್ತೆ ಇವರು ಗುಣ ಯಾವ ತರ ಇರುತ್ತೆ ಅಂದ್ರೆ ಗಿಲ್ಟಿ ಟು ಬಿ ಪನಿಷ್ಡ್ ಅನ್ನೋ ಒಂದು ಗುಣ ಇರುತ್ತೆ. ಹಾಗಾಗಿ ಇವರು ಕ್ಷಮಾ ಗುಣವನ್ನು ಬೆಳೆಸ್ಕೊಳ್ಬೇಕಾಗುತ್ತದೆ. ಮತ್ತೆ ಇವರು ಶಾಂತಿ ಹಾಗೂ ನೆಮ್ಮದಿಗಾಗಿ ಹೋರಾಟ ಮಾಡುತ್ತಾರೆ. ಹಾಗಾಗಿ ಈ ಸಂಯೋಗ ಇರುವವರಿಗೆ ಅವರ ಸಮಸ್ಯೆಯನ್ನು ತಿಳಿಸಿ ಕ್ಷಮಾಗುಣವನ್ನು ಬೆಳೆಸಿಕೊಂಡರೆ ಇವರ ಜೀವನ ಚೆನ್ನಾಗಿರ್ತದೆ. ಹಾಗೆ ಇವರು ಮದುವೆ ಮಾಡ್ಕೊಳಕ್ ಹುಡುಗಿ ನೋಡಕ್ ಹೋದಾಗ ಹುಡುಗಿನ ಏನ್ ನೋಡ್ತಾರಲ್ವಾ ಇವರು, ಇನ್ ಕೇಸ್ ಇವ್ರಿಗೆ ಏನಾದ್ರು ಹುಡುಗಿ ಏನಾದ್ರು ಇಷ್ಟ ಆದ್ರೆ ಮೊದಲನೇದಾಗಿ ಆ ಹುಡುಗಿನ ಅಥವಾ ಕುಟುಂಬದವ್ರನ್ನ ಪರಿಚಯ ಮಾಡಿಸಿ ನಂತರ ಹುಡುಗಿನೂ ಪರಿಚಯ ಮಾಡಿಕೊಟ್ಟು ಆ ಹುಡುಗಿಯ ಸ್ಟ್ರೆಂತ್ ಏನು, ವೀಕ್ನೆಸ್ ಏನು, ಮತ್ತೆ ಹುಡುಗಿರ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದ್ರೆ ಏನ್ ಇಷ್ಟ ಇಲ್ಲ ಇದನ್ನೆಲ್ಲ ತಿಳ್ಕೊಂಡು ಇವರು ಮದುವೆ ಮಾಡ್ಕೊಂಡ್ರೆ ಇವ್ರ ಜೀವನ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಈ ಜಾತಕರಿಗೆ ಶುಕ್ರನಿಗೆ ಕುಜ ಸಂಯೋಗ ಇರೋದ್ರಿಂದ ಇವರು ತಮ್ಮನ್ನು ಮಾತ್ರ ಪ್ರೀತಿಸ್ಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡಿರ್ತಾರೆ. ಅಂದ್ರೆ ಇವರು ಮದ್ವೆ ಆಗೋ ಹುಡುಗಿ ತನ್ನನ್ನು ಮಾತ್ರ ಪ್ರೀತಿಸ್ಬೇಕು, ಬೇರೆಯವರೆಲ್ಲ ಅಂದ್ರೆ ಪ್ರೀತಿಸಬಾರ್ದು ಅನ್ನೋ ಒಂದು ಉದ್ದೇಶದಲ್ಲಿ ಇರ್ತಾರೆ. ಮತ್ತೆ ಇವ್ರದ್ದು ಯಾವ ತರ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಅಂದ್ರೆ ಇವರು ಗಿವ್ ಅಂಡ್ ಟೇಕ್ ಪಾಲಿಸಿ ಅನ್ನೋ ಒಂದು ಇದ್ರಲ್ಲಿ ಇರ್ತಾರೆ. ಮತ್ತೆ ಇವ್ರನ್ನ ಎಷ್ಟೇ ಪ್ರೀತಿಸಿದ್ರು ಕೂಡ ಸಾಲದು ಅನ್ನೋ ಒಂದು ಗುಣದಲ್ಲಿ ಇರ್ತಾರೆ ಇವರು. ಹಾಗಾಗಿ ತನ್ನ ಮದ್ವೆ ಆಗೋ ಹುಡುಗಿ ತನ್ನನ್ನು ಮಾತ್ರ ಪ್ರೀತಿಸ್ಬೇಕು ಅಂತ ಬಯಸ್ತಾರೆ ಇವರು. ಹಾಗೆ ಇವ್ರಿಗೆ ಕುಜನಿಗೆ ಕೇತು ಸಂಯೋಗ ಇರೋದ್ರಿಂದ ಇವ್ರಿಗೆ ತಮ್ಮ ಮಿತ್ರರು ಯಾರು ಅಥವಾ ಶತ್ರುಗಳು ಯಾರು ಅಂತ ತಿಳ್ಕೊಳಕ್ಕೆ ಆಗೋದೇ ಇಲ್ಲ. ಕಾರಣ ಇವರು ಬೆಳ್ಳಗಿರೋದೆಲ್ಲ ಹಾಲೆ ಅಂತ ಅನ್ಕೊಳ್ತಾರೆ. ಯಾಕಂದ್ರೆ ಇವ್ರಿಗೆ ಮಿತ್ರರು ಇರ್ಬೋದು ಅಥವಾ ಶತ್ರು ಇರ್ಬೋದು, ತಮ್ಮ ಸುತ್ತಮುತ್ತಲ ಜನರಿಂದಾನೇ ಇವ್ರಿಗೆ ಸಮಸ್ಯೆ. ಹಾಗೆ ಆ ಸಮಸ್ಯೆ ಏನ್ ತಂದೊಡ್ತಾರೋ ಆ ಸಮಸ್ಯೆ ಪರಿಹಾರ ಮಾಡೋದ್ರಲ್ಲೇ ಜೀವನದಲ್ಲಿ ಅರ್ಧ ಹೋರಾಟ ಮಾಡಿ ಅರ್ಧ ಜೀವನ ಕಳ್ಕೊಬಿಡ್ತಾರೆ ಇವರು, ಅರ್ಧ ಜೀವನ ಕಳೀತಾರೆ. ಹಾಗಾಗಿ ಈ ತರ ಯಾರೆಲ್ಲ ಸಮಸ್ಯೆ ತಂದು ಕೊಡ್ತಾರೋ ಅವ್ರನ್ನ ಇವರು ಉದಾಸೀನ ಮಾಡ್ಕೊಂಡು ಹೋದ್ರೆ ಇವ್ರಿಗೆ ಜೀವನ ತುಂಬಾ ಚೆನ್ನಾಗಿರುತ್ತೆ. ಮುಂದೆ ನಾವು ಇವ್ರಿಗೆ ಅಂದ್ರೆ ಇವರು ಯಾವ ತರ ಅಂದ್ರೆ ಯಾರಾದ್ರೂ ಹೇಳಿದ್ರೆ ಎಷ್ಟು ಬೇಕೋ ಅಷ್ಟು ತಗೋಬೇಕು, ಅದಕ್ಕಿಂತ ಇನ್ನೂ ಜಾಸ್ತಿ ಮಾತಾಡ್ತಿದ್ರೆ ಅಂದ್ರೆ ಬಿಟ್ಟು ಉದಾಸೀನ ಮಾಡಿ ಬಂದ್ರೆ ಒಳ್ಳೇದಾಗತ್ತೆ. ಮತ್ತೆ ಇವ್ರಿಗೆ ಬುಧನಿಗೆ ಸೂರ್ಯ ಸಂಯೋಗ ಇರೋದ್ರಿಂದ ತಮಗಿಂತ ಚಿಕ್ಕ ವಯಸ್ಸಿನವರನ್ನು ಮದುವೆ ಮಾಡ್ಕೋಬೇಕಂತ ಬಯಸುತ್ತಾರೆ. ಮತ್ತೆ ಇವರು ಇವರಿಗೆ ಗುರು ವಕ್ರಿ ಇರೋದ್ರಿಂದ ಇವರ ಬಗ್ಗೆ ನೆಗೆಟಿವ್ ರೂಮರ್ಸ್ ಕ್ರಿಯೇಟ್ ಮಾಡಿರ್ತಾರೆ. ಇವರ ತಂದೆ ತಾಯಿನೇ ಇರ್ಬೋದು ಅದು ಅಕ್ಕಪಕ್ಕದ ಮನೆಯವರಾದ್ರೂ ಸರಿನೇ ಇವ್ರ ಬಗ್ಗೆ ನೆಗೆಟಿವ್ ರೂಮರ್ಸ್ ಕ್ರಿಯೇಟ್ ಮಾಡ್ತಾರೆ. ಅಂದ್ರೆ ಈಗ ಎಕ್ಸಾಂಪಲ್ ಯಾವ್ದೋ ಒಂದು ಹುಡುಗಿ ಕಡೆಯವ್ರ ಮನೆಯಲ್ಲಿ ಹುಡುಗನ ಮನೆ ಹೇಗಿದೆ ಅಂತ ನೋಡ್ಕೊಳಕ್ ಬಂದಾಗ ಅವ್ರ ತಂದೆ ತಾಯಿನೇ ಇವ್ರೊಂದು ವೀಕ್ನೆಸ್ ಪಾಯಿಂಟ್ ಅಥವಾ ಏನೋ ಒಂದು ಹೇಳಿ ಇವ್ರು ಹೇಳೋದ್ರಿಂದ ವಿವಾಹ ನಿಧಾನ ಆಗುತ್ತೆ. ಗುರುವಿಗೆ ರಾಹು ಸಂಯೋಗ ಇರೋದ್ರಿಂದ ವಿವಾಹ ನಿಧಾನವಾಗುತ್ತೆ. ಹಾಗಾಗಿ ಇವರೇ ಇನ್ ಕೇಸ್ ಏನಾದ್ರು ಯಾವ್ದಾದ್ರು ಒಂದು ಹುಡುಗಿ ಇಷ್ಟಪಟ್ಟಿದೆ ಆದ್ರೆ ಆ ಮದುವೆ ಮಾಡ್ಕೊಳಕ್ಕೆ ಇವರೇ ದುಡ್ಡು ಹಾಕಿ ಮದುವೆ ಮಾಡ್ಕೊಳ್ಳೋದ್ರಿಂದ ಬೇಗನೆ ಮದುವೆ ಆಗುತ್ತೆ ಇವ್ರಿಗೆ. ಮತ್ತೆ ಇವ್ರಿಗೆ ಶನಿ ನೀಚಾಭಿಲಾಷೆ ಆಗಿರೋದ್ರಿಂದ ಇವರು ಎದುರುಗಡೆ ವ್ಯಕ್ತಿಗೆ ಸ್ಪಂದಿಸಲ್ಲ. ಇವರು ಅದೊಂದು ಗುಣನ ಬಿಟ್ಟು ಬೇರೆಯವ್ರಿಗೆ ಸ್ಪಂದಿಸಿದೆ ಆದ್ರೆ ಇವ್ರ ಜೀವನ ಕೂಡ ಚೆನ್ನಾಗಿರುತ್ತೆ. ಮತ್ತೆ ನಾವು ಮನುಷ್ಯರಾಗಿ ಬೇರೊಬ್ರಿಗೆ ನಾವು ಯಾವತ್ತೂ ಕೂಡ ಸ್ಪಂದನೆ ಮಾಡ್ತಾನೆ ಇರ್ಬೇಕಾಗತ್ತೆ. ಮತ್ತೆ ಇವ್ರಿಗೆ ಶುಕ್ರಕೇತು ಸಂಯೋಗ ಇವ್ರಿಗೆ ಮೇಕಪ್ ಮಾಡಿದ್ರೆ ಅಷ್ಟಾಗಿ ಚೆನ್ನಾಗಿ ಕಾಣಿಸೋದಿಲ್ಲ. ಇವ್ರು ನ್ಯಾಚುರಲ್ ಬ್ಯೂಟಿ ಆಗಿರೋದ್ರಿಂದ ಇವ್ರು ಯಾವತ್ತೂ ಕೂಡ ನ್ಯಾಚುರಲ್ ಆಗಿರ್ಬೇಕು ಅಷ್ಟೇ, ಏನೇನಿಲ್ಲ. ಮತ್ತೆ ಇವ್ರಿಗೆ ಗುರು ನೀಚಾಭಿಲಾಷೆ ಆಗಿರೋದ್ರಿಂದ ಹಣದ ಸಮಸ್ಯೆ ಇರೋದ್ರಿಂದ ಮದುವೆ ನಿಧಾನ ಆಗ್ತಿರುತ್ತೆ. ಈ ವಿಚಾರ ಮತ್ತೆ ಇವ್ರಿಗೆ ಆಚಾರ ವಿಚಾರ ಇದ್ರ ಮೇಲೆಲ್ಲ ನಂಬಿಕೆ ಇಲ್ಲ. ಹಾಗಾಗಿ ಕೂಡ ಇವ್ರಿಗೆ ವಿವಾಹ ನಿಧಾನ ಆಗಿರ್ತದೆ. ಹಾಗಾಗಿ ಇವರು ದೊಡ್ಡವರು ಏನ್ ಹೇಳ್ತಾರೋ ಅಥವಾ ಯಾರಾದ್ರೂ ಒಬ್ಬರು ರೈಟ್ ಪರ್ಸನ್ ಗೈಡೆನ್ಸ್ ತಗೊಂಡು ಮದುವೆ ಮಾಡ್ಕೊಳ್ಳಿದಾದ್ರೆ ಇವರ ಜೀವನ ತುಂಬಾ ಚೆನ್ನಾಗಿರುತ್ತೆ. ಧನ್ಯವಾದಗಳು.